ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿರೋ ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಬರೋಣ ಅಂತ. ಎಷ್ಟಾಗತ್ತೆ ಅಷ್ಟು ಕವರ್ ಮಾಡ್ತೀವಿ, ಬನ್ನಿ ಹೋಗೋಣ. ಮಾರ್ನಿಂಗ್ 5:30 ಆಗಿತ್ತು, ಇವಾಗ ಹೊರಟಿದ್ದೀವಿ. ಇದು ಎಕ್ಸ್ಪ್ರೆಸ್ ಹೈವೇ, ತುಂಬ ಚೆನ್ನಾಗಿದೆ. ಬಟ್ 100 ಸ್ಪೀಡ್ ಕ್ರಾಸ್ ಆದರೆ ರೀಡ್ ಮಾಡುತ್ತೆ, ಇಮಿಡಿಯೇಟಾಗಿ ಫೈನ್ ಬೀಳತ್ತೆ. ಸೊ ಸ್ಲೋ ಆಗೇ ಹೋಗಬೇಕು. ರೋಡ್ ಚೆನ್ನಾಗಿದೆ ಅಂತ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಅದು ತುಂಬ ಒಳ್ಳೆಯದು, ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಮಾರ್ನಿಂಗ್ ವೆದರೇ ಹಾಗೆ, ಜರ್ನಿ ಮಾಡಿದ್ದೇ ಗೊತ್ತಾಗೋದಿಲ್ಲ. ಅಷ್ಟರಲ್ಲೇ ಬೆಟ್ಟಕ್ಕೆ ರೀಚ್ ಆದ್ವಿ. ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಹೊರಟಿದ್ದೀವಿ. 7:30 ಅಲ್ವಾ, ಶಾಪ್ಸ್ ಎಲ್ಲ ಇನ್ನೂ ಓಪನ್ ಮಾಡ್ತಾ ಇದ್ರು. ನಾವು ಸ್ಟೆಪ್ಸಲ್ಲಿ ಬರಲಿಲ್ಲ, ಎಲ್ಲ ಪ್ಲೇಸಸ್ನು ಕವರ್ ಮಾಡ್ಲಿಕ್ಕೆ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಗಾಡಿಲೇ ಬಂದ್ವಿ. ಆಗಲೇ ಸ್ವಲ್ಪ ರಶ್ ಇತ್ತು, ಸೊ 100 ರೂಪೀಸ್ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಆದರೂ 1 ಅವರ್ ಬೇಕಾಯಿತು ದರ್ಶನ ಆಗೋದಕ್ಕೆ. ಒಳಗಡೆ ಶೂಟ್ ಮಾಡೋ ಆಗಿಲ್ಲ, ಹಾಗಾಗಿ ಮಾಡಲಿಲ್ಲ. ದರ್ಶನ ಎಲ್ಲ ಆಯಿತು. ನಾವು ದರ್ಶನ ಮುಗಿಸಿ ಬರೋ ಅಷ್ಟರಲ್ಲಿ ತುಂಬ ಜನ ಬಂದಿದ್ರು. ವೀಕೆಂಡ್ ಅಲ್ವಾ, ಇನ್ನೂ ಕ್ರೌಡ್ ಇತ್ತು. ಪ್ರಸಾದಕ್ಕೆ ಲಡ್ಡು ಕೊಡ್ತಾರೆ. ಸ್ಪೆಷಲ್ ದರ್ಶನಕ್ಕೆ ಹೋದರೆ ಲಡ್ಡು ಫ್ರೀ ಕೊಡ್ತಾರೆ. ಅಲ್ಲೇನು ಪ್ರಸಾದನೂ ಕೂಡ ಇತ್ತು, ತಿನ್ಕೊಂಡ್ವಿ. ಟೊಮ್ಯಾಟೊ ಬಾತು ಮತ್ತು ಪೊಂಗಲ್ ಕೊಟ್ಟಿದ್ರು. ನೆಕ್ಸ್ಟ್ ಹಾಗೆ ಒಂದು ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದೀವಿ. ಚಿಕ್ಕ ಮಕ್ಕಳು ಕಾರ್ ಬೇಕಾ ನೋಡು. ತನ್ವಿ ಎಲ್ಲ ಸರ್ಚ್ ಮಾಡಿ ನೀಟಾಗಿ ಚೆಕ್ ಮಾಡಿ ತಗೊಳ್ತಾ ಇದ್ಲು. ನೆಕ್ಸ್ಟ್ ಇಲ್ಲಿ ಬೆಟ್ಟನ ಇಳಿಯುವಾಗ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನೋಡಿದ್ರೆ ಫುಲ್ ಮೈಸೂರು ಕಾಣತ್ತೆ. ಬೈನಾಕ್ಯುಲರಲ್ಲಿ ನೋಡೋದಕ್ಕೇನೂ ಇಟ್ಟಿದ್ರು. ಇಲ್ಲಿ ಅಕ್ವಾವರ್ಡ್ ಅಂತ ಇತ್ತು, ಅಲ್ಲಿ ಅಂಡರ್ ವಾಟರ್ ಫಿಶಸ್ ಎಲ್ಲ ಇರತ್ತೆ ಅಂತ. ಬಟ್ ಅಲ್ಲಿಗೇನು ಹೋಗ್ಲಿಲ್ಲ. ನೆಕ್ಸ್ಟ್ ಅರಮನೆಗೆ ಹೋದ್ವಿ. ಇಲ್ಲಿ ಕೂಡ ರಶ್ ಇತ್ತು. ಅವಾಗಿಂದ ಸ್ಟ್ಯಾಚ್ಯೂಸ್ದು ಮತ್ತು ಗಿಫ್ಟ್ಸ್ದು ಎಲ್ಲ ಇಟ್ಟಿದ್ದಾರೆ. ಬಟ್ ಅಂಬಾರಿನೇ ಇಟ್ಟಿರಲಿಲ್ಲ. ಇವಾಗ ಇಡೋದಿಲ್ವಂತೆ, ದಸರಾ ಟೈಮಲ್ಲಿ ಮಾತ್ರ ಇಡ್ತಾರಂತೆ. ಹಾಗಾಗಿ ಅಂಬಾರಿ ಇಟ್ಟಿರಲಿಲ್ಲ. ಒಳಗಡೆ ಆರ್ಕಿಟೆಕ್ಚರು, ಲೈಟಿಂಗ್ಸು, ಪೇಂಟಿಂಗ್ಸು ಎಲ್ಲ ಕೂಡ ಆವಾಗಲೇ ತುಂಬ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ.
ಇದೆಲ್ಲ ಅವಾಗಿನ ರಾಜವಂಶಸ್ಥರದ್ದು ಫೋಟೋಸು. ರಾಜ ಮತ್ತು ರಾಜರ ಮಕ್ಕಳು ಎಲ್ಲ ಇದ್ದಾರೆ. ಅವಾಗ ಈ ಥರ ಗಿಫ್ಟ್ ಬಾಕ್ಸ್ಗಳನ್ನು ಯೂಸ್ ಮಾಡ್ತಿದ್ರಂತೆ. ಇದೆಲ್ಲ ಅವ್ರು ಯೂಸ್ ಮಾಡ್ತಿದ್ದಂಥ ಥಿಂಗ್ಸು. ಇಲ್ಲಿ ನೋಡಿ ಮಧ್ಯದಲ್ಲಿ ಆನೆ ದಂತ ಕೂಡ ಇಟ್ಟಿದ್ದಾರೆ. ಮೇಲ್ಗಡೆ ಟೀ ಕುಡ್ಡಲ್ಲಿ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವಾಗಿನ ಕಾಲದಲ್ಲಿ ರಾಜರು ಹೇಗಿರ್ತಿದ್ರು ಎಲ್ಲ ಹೇಗಿತ್ತು ನೋಡ್ಬೋದು, ಮಕ್ಳಿಗೂ ತೋರಿಸ್ಬೋದು. ನೆಕ್ಸ್ಟ್ ಯಾವ್ಯಾವ ಪ್ಲೇಸಿಗೆ ಹೋದ್ವಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇದು ಲಾಂಗ್ ಆಗಿಬಿಟ್ರೆ ನಿಮಗೆ ನೋಡೋಕ್ಕೂ ಬೋರ್ ಅನ್ನಿಸ್ಬಾರ್ದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.